ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಅವ್ರ ಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತಾರ ಮದುವೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಕ್ಕಂತೀನಿ. ಈಗ ಜಸ್ಟ್ ಅರವಿಂದ್ ಸ್ಕೂಲಿಂದ ಬಂದಾನ. ನಾನು ಈಗ ಬಟ್ಟೆ ವಾಶ್ ಹಾಕಿನಿ. ಸೊ ಅರವಿಂದ್ ಸ್ಕೂಲಿಂದ ಬಂದಿಂದನ ಬಟ್ಟೆ ಎಲ್ಲ ತೊಳೆಯಕ್ಕೆ ಹಾಕಿದ್ರಾಯ್ತು ವಾಷಿಂಗ್ ಮಿಷಿನ್ಗೆ ಅಂತೇಳಿ. ಸೊ ನಾಳೆಗೆ ಊರಿಗೆ ಹೋಗ್ತೀವಲ್ಲ, ಊರಿಂದ ಬಂದಿಂದ ಮತ್ತು ಯೂನಿಫಾರ್ಮ್ ಅದೆಲ್ಲ ತೊಳೆಯಕ್ಕೆ ಆಗಂಗಿಲ್ಲ. ಊರಿಂದ ಬಂದು ನೈಟ್ ಬರ್ತೀವಿ. ಸೊ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಸ್ಕೂಲಿಗೆ ಹೋಗ್ತಾನೆ. ಸೊ ಹಾಗಾಗಿ ತೊಳೆದಿಟ್ಟು ಹೋದ್ರಾತು. ಈಗ ವಾಷಿಂಗ್ ಮಿಷಿನ್ ಹಾಕಿನಿ. ಒಂದು 1.5 ತಾಸು ಬೇಕವು ವಾಶ್ ಆಗಕ್ಕೆ. ಈಗ 3 ದಿನ ಆಗಿತ್ತು ಬಟ್ಟೆ ತೊಳೆಯಕ್ಕೆ ಹಾಕೇ ಇರಲಿಲ್ಲ. ದಿನ ತೊಳೆಯಕ್ಕೆ ಹಾಕಂಗಿಲ್ಲ. ಸೊ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಈ ರೀತಿಯಾಗಿ ಹಾಕ್ತೀನಿ. ಈಗ ನೋಡ್ರಿ ಮಧ್ಯಾಹ್ನ ಊಟ ಮಾಡಬೇಕು. ಈಗ ಬಟ್ಟೆ ಪ್ಯಾಕ್ ಮಾಡಬೇಕು. ನಿನ್ನೆ ಒಂದು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ನಿನ್ನೆ ಮಾಡೋಕ್ಕಾಗಲಿಲ್ಲ. ಈಗೆಲ್ಲ ಜೋಡಿಸಿಟ್ಟು ಬಂದೀನಿ. ಬ್ಯಾಗಿಗೆ ತುಂಬ್ಕೋಬೇಕು, ಯಾವ್ಯಾವ ಬೇಕು ಯಾವ್ಯಾವ ಬೇಡ ಅದೆಲ್ಲ ಚೆಕ್ ಮಾಡಿ ಬ್ಯಾಗ್ನಾಗ ಇಟ್ಕೊಳ್ತೀನಿ. ಹಸ್ಬೆಂಡು ಅರ್ಧ ಬಟ್ಟೆ ತೊಗೊಂಡೋಗಿದ್ರು. ಫೋನ್ ಹಚ್ಚಿದ್ರು, ನಾನು ಇನ್ನೊಂದೆರಡು ಜೊತೆ ಬಟ್ಟೆ ತೊಗೊಂಡು ಬಾ ಅಂತೇಳಿ. ಇಲ್ಲಿಗೆ ವೇರ್ ಮಾಡ್ತಾರಲ್ಲ, ಸೊ ಆರ್ಡ್ರ್ ಫಸ್ಟ್ ಬಿಟ್ಟು ಹೋಗಿದ್ರು, ಇದು ನಿನ್ನ ತೊಗೊಂಡು ಬಾ ಅಂತೇಳಿ. ಈಗ ಬೆಳಗ್ಗೆ ಫೋನ್ ಹಚ್ಚಿ ಇನ್ನೊಂದೆರಡು ಜೊತೆ ಯೆಲ್ಲೋ ಕಲರ್ ಡ್ರೆಸ್ ತೊಗೊಂಡು ಬಾ ಅಂತಂದು ಹೇಳ್ಯಾರ. ಪ್ರದೇಶ ಬೇಕಲ್ಲ. ಸೊ ಹಾಗಾಗಿ ಒಂದು ಹಳಿ ಶರ್ಟ್ ತೊಗೊಂಡು ಹೋಗ್ಯಾರ. ಏನು ಮಾಡ್ರೆ ಗೊತ್ತಿಲ್ಲ. ಟಿ ಶರ್ಟ್ ತೊಗೊಂಡು ಬಾ ಅಂದಾರ. ಸೊ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿನಿ. ತೋರಿಸ್ತೀನಿ ರೂಮ್ ಅವತಾರ ಹೆಂಗಾಗಿತ್ತು ಅಂತೇಳಿ. ಸೊ ನೋಡಿರಿ ಫ್ರೆಂಡ್ಸ್, ಫುಲ್ ಹರಾಕಿನಿ. ನಾನೆಲ್ಲ ಟ್ರೋಲಿ ಬ್ಯಾಗಿಗೆ ತೊಗೊಂಡೋಗ್ಬೇಕು. ಒಟ್ಟು ಹಿಡ್ಸಂಗಿಲ್ಲ. ಇದೊಂದು ಬ್ಯಾಗ್ ಮಾಡ್ತೀನಿ. ಸೊ ಇದ್ರೊಳಗೆ ಫಂಕ್ಷನ್ ವೇರ್ ಮಾಡುವಂತಹ ಬಟ್ಟೆಗಳನ್ನ, ಜ್ಯುವೆಲ್ರಿ ಎಲ್ಲ ಇದ್ರೊಳಗೆ ಇಟ್ಕೊತೀನಿ. ಆ್ಯಂಡ್ ಇದ್ರೊಳಗೆ ಡೈಲಿ ವೇರ್ ಬಟ್ಟೆಗಳಿರ್ತಾವಲ್ಲ, ಸೊ ಅವ್ನು ಇದ್ರೊಳಗೆ ಇಟ್ಕೊತೀನಿ. 2 ಬ್ಯಾಗ್ ಹಿಡಿತಾವ ಅನ್ಸುತ್ತಾ. ನಾನು ಅರವಿನ ಅಷ್ಟೇ ನೋಡ್ರಿ ಹೋಗ್ಬೇಕಾಗಿರೋದು. ಹಸ್ಬೆಂಡ್ ಬಂದಿದ್ರು, ಒಂದೇನೋ ಇದು ಆಗ್ತಿತ್ತು. ಬಟ್ ಅವರು ಡೈರೆಕ್ಟ್ ಬರ್ತಾರೆ. ಸೊ ಇದ್ರೊಳಗೆ ಇನ್ನೂ ನೋಡ್ಬೇಕು, ಇನ್ನೊಂದು ಸೀರೆ ತೊಗೋಬೇಕಾ ಏನು ಮಾಡ್ಬೇಕಂತೆ. ಟೋಟಲ್ 5 ಸೀರೆ ತೊಗೊಂಡಿನಿ. ಈಗ ಊಟ ಮಾಡಿ ಎಲ್ಲ ಬ್ಯಾಗಿಗೆ ತುಂಬಿಸೋಣಂತ. ಆ್ಯಂಡ್ ಇಲ್ಲಿ ನೋಡಿರಿ ಬಟ್ಟೆ ವಾಶ್ಕೊಂಡು ಹಾಕೀನಿ. 1.5 ತಾಸು ಬೇಕು ನೋಡಿರಿ. ಲಿಕ್ವಿಡ್ ತೊಗೊಂಡೈತಿ. ಅರವಿಂದ್ ಬಾ ಊಟ ಮಾಡುವ. ಸೊ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ಪುಳಿಯೋಗರೆ ಮಾಡಿದ್ದೆ ನೋಡಿರಿ. ಇನ್ನೂ 2-3 ದಿನದಿಂದ ಮಮ್ಮಿ ಪುಳಿಯೋಗರೆ ಮಾಡು ಅಂತ ಅಂದಿದ್ದ. ಸೊ ಹಂಗಾಗಿ ಇವತ್ತು ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು. ಸೊ ಇದಿಷ್ಟು ಅನ್ನ ಐತಿ. ನನಗೆ ಮತ್ತು ಅರವಿನಿಗಾಗತ್ತೆ. ಮತ್ತು ಅಮ್ಮಗೆ ಈಗ ಬಿಡ್ತೀನಿ. ಏನೋ ಸ್ಪೆಷಲ್ ಏನೋ ಮಾಡಿಲ್ಲ ನೋಡ್ರಿ. ಅದು ಡೈಲಿ ಮಾಡಿದ್ರೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೊಟೊ ರೈಸು, ದೋಸೆ, ರೊಟ್ಟಿ, ಪಲ್ಯ, ಅನ್ನ ಸಾಂಬಾರು. ಸೊ ಇದಿಷ್ಟ. ಏನು ಸ್ಪೆಷಲ್ ಮಾಡೋಕ್ಕಾಗಲ್ಲ. ಬಾ ಅರವಿಂದ್, ಇನ್ನೊಂದು ಸ್ವಲ್ಪ ಪುಳಿಯೋಗರೆ ಕಸಿದ್ದು ಹಾಕೊಂಡು ಏನು ಮಾಡ್ತೀನಿ? ಹಾಂ ಪುಳಿಯೋಗರೆ ಬಜ್ಜಿ ಹಾಕ್ತೀನಿ. ನಿನ್ನ ಫೇವ್ರೇಟ್ ಅಲ್ಲ? ಫ್ರೆಂಡ್ಸ್, ಈಗ ನೋಡ್ರಿ ಊಟ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಸೀರೆ ಎನ್ಕ್ವೈರೀಸ್ ಎಲ್ಲ ಬಂದಿದ್ದು. ಸೊ ಕಾಲೆಲ್ಲ ಅಟೆಂಡ್ ಮಾಡಿ ಮೆಸೇಜೆಲ್ಲ ರಿಪ್ಲೈ ಮಾಡಿ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಶ್ ಆಗಿದ್ದು. ಸೊ ಅವನ್ನೆಲ್ಲ ಒಣಾಕಿ ಬಂದೆ. ಈಗ ಬ್ಯಾಗ್ ಪ್ಯಾಕ್ ಮಾಡಬೇಕು ನೋಡಿರಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಿರ್ತಾವೆ. ಈಗ ರಾತ್ರಿ ಅನ್ನೋಷ್ಟೊಳಗೆ ಒಣಗಿರ್ತಾವೆ. ಅದ್ರಾಗೂ ಒಂದು 4-5 ಬಟ್ಟೆಗಳು ತೊಗೊಳ್ಬೋದವು. ಜಾಸ್ತಿ ಈಗ ನೋಡ್ರಿ, ಜಾಸ್ತಿ ಅಂತಂದ್ರು ಎಷ್ಟು ಬೇಕು ಅಷ್ಟು ಲಿಮಿಟ್ ತೊಗೊಂಡಿದ್ದಕ್ಕೆ ಇಷ್ಟ ಆಗ್ಯಾವು. ಇನ್ನಿಕ್ಕಿಂತ ಹೆಚ್ಚು ತೊಗೊಳಂಗಿಲ್ಲ. ಬರೀ ಬ್ಯಾಗ್ ತುಂಬ ಅರ್ಬಿನ ತೊಗೋಬೇಕಾಗುತ್ತಾ. ಸೊ ಹಸ್ಬೆಂಡ್ 2 ಜೊತೆ ಬಟ್ಟೆ ನೋಡಿ. ಇದು ಅಂಕರ್ ಮೇನ್ ಮದುವೆ ಫಂಕ್ಷನ್ ಐತಲ್ಲ. ಸೊ ಅವಾಗಿನ ಔಟ್ಫಿಟ್ ನೋಡ್ರಿ. ಇದು ಹಸ್ಬೆಂಡು ನಮ್ಮದು ಮ್ಯಾಚಿಂಗ್ ಹಾಕೊಂಡು ಮಾರಿದ್ದೀವಿ. ಸೊ ಹಸ್ಬೆಂಡ್ ಇದು ಕೆಳಗಿನ ನಂದು. ಆ್ಯಂಡ್ ಸೀರೆ ನೋಡ್ತಿರ್ಬೋದು. ಇದ ಸೀರೆ ಉಡಾಕಿದೆ ನೋಡ್ರಿ. ಈ ಸೀರೆ ಯಾವುದು ಅಂತಂದು ಹೇಳ್ರಿ ನೋಡೋಣ. ನೋಡ್ರ ಗೊತ್ತಿರ್ತೈತಿ. ಆ್ಯಂಡ್ ಇದು ಕೆಳಗಿನ ಬಂದು ಪ್ಲೇನ್ ಸೀರೆ. ಸೊ ಇದೊಂದು
ಹಳದಿ ಫಂಕ್ಷನ್ಗೆ ಬಿಡ್ತೀನಿ ನೋಡ್ರಿ. ಗಂಡನ ಮನೆಯವ್ರಿಗೆ ಏನು ಹಳದಿ ಫಂಕ್ಷನ್ ಆಗುತ್ತಲ್ಲ ಮಾರ್ನಿಂಗು, ಸೊ ಆ ಫಂಕ್ಷನಿಗೆ ಉಡ್ತೀನಿ ಸೀರೆ. ಆ್ಯಂಡ್ ನಮ್ಮ ತವ್ರ ಮನೆ ಇದು, ನಮ್ಮ ತವ್ರ ಮನೆ ಅಂತೀನಿ ನೋಡ್ರಿ, ನಮ್ಮ ಗಂಡನ ಮನೆ ಒಳಗೂ ಹಳದಿ ಫಂಕ್ಷನ್ ಮಾಡಿದ್ರೆ ಸೊ ಅದಕ್ಕೆ ಎಲ್ಲ ಡೆಕೋರೇಷನ್ದವ್ರನ್ನ ಬರೋಕ್ಕೆ ಹೇಳ್ಯಾರ. ಸೊ ಅವಾಗ ಡ್ರೆಸ್ ವೇರ್ ಮಾಡ್ತೀನಿ. ಸೊ ಎಲ್ಲ ಇಟ್ಕೊತೀನಿ. ಯಾವ ಡ್ರೆಸ್ ಅಂದ್ರೆ ಇದು ನೋಡ್ರಿ, ಇದು ಡ್ರೆಸ್ ವೇರ್ ಮಾಡ್ತೀನಿ. ಸೊ ಎರಡಕ್ಕೂ ಸೀರೆನ ಉಡೋದು ಬೇಡ ಅಂತೇಳಿ ಡ್ರೆಸ್ ನೋಡ್ರಿ ಚೆನ್ನಾಗೈತೆ. ಇದು ಮೀಶೋ ಒಳಗೆ ತೊಗೊಂಡಿದ್ದು, ಕ್ವಾಲಿಟಿ ಅಂತೂ ಸೂಪರ್ ಆಗೈತಿ. ಆ್ಯಂಡ್ ಎಕ್ಸ್ಟ್ರಾ ಇರೋಲ್ದಕ್ಕ ಅಂತಂದು ಎರಡು ಎಕ್ಸ್ಟ್ರಾ ಬ್ಲೌಸ್ ತೊಗೊಂಡೆ ನೋಡ್ರಿ. ಎಲ್ಲ ಸೀರೆ ಜೊತೆನೂ ಬ್ಲೌಸ್ಗಳು ಅದಾವು. ಆಯ್ತಾ ಅವನ್ನ ಹಾಕೊಂತಿ. ಸೊ ಒಂದು 4-5 ಡ್ರೆಸ್ ತೊಗೊಂಡಿನಿ, ಒಂದು 5 ಸೀರೆ ತೊಗೊಂಡಿನಿ ಅಷ್ಟೇ ಫ್ರೆಂಡ್ಸ್. ಮತ್ತು ಅರ್ವಿನೂ ಒಂದಷ್ಟು ಅವನೊಂದು ಜೊತೆ ಹಾಕವು, ಹಸ್ಬೆಂಡ್ನು 1-2 ಜೊತೆ ಅದಾವು. ಸೊ ಇದೊಂದು ಸೀರೆ ತೊಗೊಂಡಿನಿ, ನೋಡ್ಬೇಕಿದ್ದೀನಿ ಯಾವಾಗ ಉಡೋದಾಗತ್ತೆ ಅಂತೇಳಿ. ಇದನ್ನು ಭಾಳ ವರ್ಷ ಆಗಿತ್ತು ಉಟ್ಕೊಂಡೆ. ಇದು ಆ್ಯಕ್ಚುಲಿ ನಾನು ಒಂಥರ ಹುಕ್ಕದು ಜಂಗ್ ಹಿಡ್ದಂಗಿಲ್ಲ, ಯಾವ ಒಟ್ಟ ಉಟ್ಕೊಂಡೇ ಇಲ್ಲ ನಾನು. ಹುಕ್ಸ್ ಏನು ಹಾಕ್ಕೊಂತಲ್ಲ ಫ್ರೆಂಡ್ಸ್, ಅವು ಹುಕ್ಸ್ ಅಲ್ಲೇ ಜಂಗ್ ಹಿಡ್ದ ನೋಡ್ರಿ, ತುಕ್ಕಿಡ್ದಾವ. ಏನಿಲ್ಲ ಅಂದ್ರೆ ಒಂದು 7-8 ವರ್ಷನ ಆಗೈತಿ ಈ ಸೀರೆ ನಾನು ಉಟ್ಕೊಂಡೇ ಇಲ್ಲ. ಇದನ್ನು ಒಂದೇ ಸಲ ಈ ಸೀರೆ ತೊಗೊಂಡಿಂದ ಒಂದು ಸಲನ 2 ಸಲ ಅಷ್ಟೇ ಉಟ್ಟೆ ನೋಡ್ರಿ. ಇದನ್ನು ಸೀರೆ ಚೆನ್ನಾಗೈತಿ. ಇದು ಅಂಕರ್ ನಾವು ಹೆಂಗೆ ಬಿಡ್ತೀವಿ ಹಂಗೆ ಕೊಂಡೈತಿ. ಹುಕ್ಸನ ಇದ್ದಾಗ ನೋಡ್ರಿ, ಮತ್ತೆ ಚೇಂಜ್ ಮಾಡ್ಕೋಬೇಕು. ಎಲ್ಲ ಜಂಗ್ ಬಿಡ್ತಾವ, ಏನು ಮುರಿತಾವ ಏನೋ ಗೊತ್ತಿಲ್ಲ. ಮುರಿದಿದ್ರೆ ಸಾಕು, ಎಲ್ಲ ಜಂಗ್ಳು ಮುರಿತಾವ ಏನು ಮಾಡ್ತಾವ. ಆ್ಯಂಡ್ ಇದೊಂದು ಸೀರೆ ನೋಡ್ರಿ. ಈ ಸೀರೆ ಯಾವುದು ಅಂತಂದ್ರೆ ಹೇಳ್ತೇನೆ ನೋಡ್ರಿ. ಇದನ್ನ ಅಂಕರ ನಮ್ಮ ಹೇಳ್ತಿರ್ತಾಳ್ರಿ, ನಿಮ್ಗೆ ಆಶ್ಚರ್ಯ ಪಡ್ತೀರಿ ಹೇಳಿದ್ನಿ ಅಂದ್ರೆ. ಸೊ ಇದು ನೋಡ್ರಿ ಇಳ್ಕಲ್ ಸೀರೆ, ಇದು ಕಸೂತಿ ವರ್ಕ್ ಬಂದಿರೋ ಅಂಥದ್ದು ಗ್ರೀನ್ ಕಲರು. ಸೊ ಇದು ನಮ್ಮವ್ವ ಅನ್ವಿತನ್ ಪ್ರೆಗ್ನೆಂಟ್ ಇದ್ದಾಗ ಕುಬ್ಸಕ್ಕೆ ತೊಗೊಂಬಂದಿದ್ದು ನೋಡ್ರಿ. ಸೊ ಫೋನ್ ಹಚ್ಚಿ ಇಂಥ ಸೀರೆ ಐತಿ ಅಂತೇಳಿ ಫೋನ್ ಮ್ಯಾಗನ ಹೇಳಿದ್ದು. ಅವಾಗೆಲ್ಲ ಏನು ವಿಡಿಯೋ ಕಾಲ್ ಅದೆಲ್ಲ ಇರಲಿಲ್ಲ. ಇದು ನಮ್ಮ ಅನ್ವಿತಂದು ಕುಬ್ಸಕ್ಕೆ ಉಟ್ಕೊಂಡಾಗ ಸೀರೆ ಹೊಳ್ಳಿ ಉಟ್ಕೊಂಡೇ ಇಲ್ಲ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಸೊ ಹೊಳ್ಳಿ ನಾನು ಉಟ್ಕೊಂಡೇ ಇಲ್ಲ ಈ ಸೀರೆ. ಕುಬ್ಸಾಗಿಂದ ಒಂದು ಸಲ ಸ್ಟುಡಿಯೋಕ್ಕೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕಂತಂದು 2ನೇ ಸಲ ಹುಟ್ಟಿದ್ದೆ ಅಷ್ಟ. ಅವಾಗೂ ಪ್ರೆಗ್ನೆಂಟ್ ಇದ್ದಾಗನೂ ಹುಟ್ಟೇನು ಮತ್ತು ಅವಾಗ ಹೊಳ್ಳಿ ಉಟ್ಕೊಂಡೇ ಇಲ್ಲ. ಸೊ ಅವಾಗಂಕರ ಬ್ಲೌಸ್ ಹೊಲ್ಕೊಂಡಿದ್ದಿಲ್ಲ, ಅನ್ವಿತನ್ ಡೆಲಿವರಿ ಆಗಿಂದ. ಸೊ ಬ್ಲೌಸ್ ಹೊಲ್ಕೊಂಡಿದ್ದೆ. ಈ ಬ್ಲೌಸ್ ಹೊಲ್ಕೊಂಡಿಂದ ಒಂದೂ ಸಲನೂ ವೇರ್ ಮಾಡಿಲ್ಲ ನೋಡ್ರಿ. ಹೊಲ್ಕೊಂಡಿಂದ ಅಷ್ಟ ಕರೆಕ್ಟಾಗಿ ಬಂದಿತ್ತು ಇಲ್ಲ ಅಂತ ಫಿಟ್ಟಿಂಗ್ ಚೆಕ್ ಮಾಡೀನಿ. ಬಟ್ ಈ ಬ್ಲೌಸ್ ಅಂಕರ ಈಗ ಬರೋಂಗಿಲ್ಲ, ಇದು ಫಿಟ್ಟಿಂಗ್ ಮ್ಯಾಗನ. ಇದನ್ನೆಲ್ಲ ಸ್ವಲ್ಪ ಸ್ಟಿಚಸ್ ಎಲ್ಲ ಬಿಚ್ಕೋಬೇಕು. ಬಿಚ್ಕೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊತೀನಿ ಅಂತ. ಒಟ್ಟ ಸೀರೆ ಯೂಸ್ ಇಲ್ಲ ಫ್ರೆಂಡ್ಸ್. ನನಗೆ ಜಾಸ್ತಿ ಸೀರೆನ ಜಾಸ್ತಿ ಡ್ರೆಸ್ಗಳು ವೇರ್ ಮಾಡ್ತೀನಲ್ಲ, ಸೀರೆ ಅಷ್ಟು ಯೂಸ್ ಆಗಂಗಿಲ್ಲ. ಈಗೇನು ಮದ್ವೆ ಬಂದೈತಲ್ಲ, ಹಿಂಗೆ ಮದ್ವೆ ಫಂಕ್ಷನು ಜಾತ್ರೆ ಸೊ ಈ ರೀತಿ ಇದ್ದಾಗ ಮಾತ್ರ ನನಗೆ ಸೀರೆಗಳು ಯೂಸ್ ಆಗ್ತವೆ. ಇನ್ನು ಬಾಕಿ ಟೈಮ್ನಾಗ ಯೂಸ್ ಆಗಂಗಿಲ್ಲ. ಆ್ಯಂಡ್ ಈ ಸೀರೆನೂ ಅಷ್ಟೇ ತೊಗೊಂಡಿದ್ದ 2 ಸಲ ಉಟ್ತೀನಿ. ಒಮ್ಮೆ ನಮ್ಮೂರು ಜಾತ್ರೆಗೆ ಉಟ್ಕೊಂಡಿನಿ, ಇನ್ನೊಮ್ಮೆ ನಮ್ಮ ಹಸ್ಬೆಂಡೂರು ಜಾತ್ರೆಗೆ ಉಟ್ಕೊಂಡಿನಿ ನೋಡ್ರಿ ಈ ಸೀರೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಈ ರೀತಿಯಾಗಿ ನಾನು ಹೊಲ್ಕೊಂಡಿನಿ ಇದನ್ನು. ಸೊ ಎಷ್ಟೊಂದು ವ್ಯೂವರ್ಸು ಅಕ್ಕ ನಿನ್ನ ಬ್ಲೌಸ್ ಡಿಸೈನ್ ಕಲೆಕ್ಷನ್ ತೋರಿಸಿ, ಸೀರೆ ಕಲೆಕ್ಷನ್ಸ್ ತೋರಿಸಿ, ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸ್ರಿ ಅನ್ನಕಂತೀರಿ. ಅದಕ್ಕೂ ಒಂದಿನ ತೋರಿಸ್ತೀನಂತ. ಬಟ್ ಅವನ್ನೆಲ್ಲ ತೋರ್ಸೋಕೆ ಟೈಮ್ ಬೇಕು ನೋಡ್ರಿ. ಸೊ ಎಲ್ಲ ಕಿತ್ತು ಹಾಕ್ಕೊಂಡು ಗುಳೆ ಹಾಕ್ಕೊಂಡು ತೋರಿಸ್ಬೇಕಲ್ಲ, ಸೊ ಅದಕ್ಕೆ ಟೈಮ್ ಸಿಗೋಲ್ದು ತೋರಿಸ್ತೀನಂತ ಅಷ್ಟೇ. ಇನ್ನು ಜ್ಯುವೆಲ್ರೀಸು ಈ ಬಾಕ್ಸ್ನಾಗ ಇಟ್ಕೊಂಡಿನ ಜ್ಯುವೆಲ್ರೀಸ್ ಒಂದು 6-7 ಜೊತೆ ತೊಗೊಂಡೀನಿ. ನೋಡಬೇಕು ತಂಗಿನೂ ಬರ್ತಾವಲ್ಲ, ತಂಗಿಗೆ ನನಗೆ ಮತ್ತು ಅಲ್ಲಿ ನಮ್ಮ ಸುಚಿತ್ರ ಬಸಮ್ಮರು ಇರ್ತಾರೆ, ಹೇಳಿದ್ರಂದ್ರೆ ಅಂತ ಇರೋಲ್ದಕ್ಕಂತ ಒಂದು 2-3 ಜ್ಯುವೆಲ್ರೀಸ್ ಎಕ್ಸ್ಟ್ರಾನಾಗ ತೊಗೊಂಡಿನಿ. ನನಗರ ಬರ್ತೈತಿ ಅವ್ರಿಗಾರ ಬರ್ತೈತಿ ಅಂತೇಳಿ. ಇನ್ನು ಬ್ಯಾಂಗಲ್ಸ್ ಅಂತಾರೆ ಅವು ತೊಗೊಂಡಿಲ್ಲ ನಾನು, ಯಾಕಂತಂದ್ರೆ ಬಳೆ ಶಾಸ್ತ್ರದೊಳಗ ಹಸಿರು ಬಳೆ ಇಡಿಸ್ಬಿಡ್ತಾರೆ. ಸೊ ಬ್ಯಾಂಗಲ್ಸನ್ನು ಯೂಸ್ ಆಗಂಗಿಲ್ಲ. ಇಲ್ಲಿಂದ ಏನು ಹಾಕ್ಕೊಂಡು ಹೋಗ್ತೀನಲ್ಲ ಕೈಯೇನು, ಸೊ ಅದಷ್ಟೇ. ಇದ್ರೊಳಗೆ ಅಂಕರ ಡೈಲಿ ವೇರ್ ಬಟ್ಟೆ ಇಟ್ಕೊತೀನಿ.
ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೊಂದು ವಾರದಾಗ ಮತ್ತೆ ಬಂದು ಅನ್ಪ್ಯಾಕ್ ಮಾಡ್ಬೇಕು ನೋಡ್ರಿ. ಮತ್ತೆಲ್ಲ ಬ್ಯಾಗನ್ನು ತೆಗೆದು ಮತ್ತೆ ಜೋಡಿಸ್ಕೋಬೇಕು, ಎಲ್ಲಿದ್ದು ಅಲ್ಲಿ ಇಡಬೇಕು. ಸೊ ಇದನ್ನು ಅಷ್ಟ, ಇದು ಬ್ಲೌಸ್ ಏನು ಬರುತ್ತೆ ಮಾಡುತ್ತಾ ಗೊತ್ತಿಲ್ಲ. ಸೊ ಈ ಬ್ಲೌಸ್ನು ಹೊಲಿಗೆ ಎಲ್ಲ ಬಿಚ್ಕೊಂಡು ಇದು ಮಾಡ್ಕೋಬೇಕು. ಇದು ಬ್ಲೌಸ್. ಸೊ ಇದ್ರದ್ದು ಹುಕ್ ಏನೂ ಆಗೇ ಇಲ್ಲ ನೋಡ್ರಿ. ಇದನ್ನು ಒಂದು ಸಲ ಹಾಕ್ಕೊಂಡಿಲ್ಲ ಹೊಲದಿಂದ, ಅದಕ್ಕೆ ಏನೂ ಆಗಿಲ್ಲ. ಸೊ ಈ ಸೀರೆ ಆದರೆ 1 ಸಲನ 2 ಸಲ ಉಟ್ಕೊಂಡೀನಿ. ಒಮ್ಮೆ ಅನ್ವಿತನ ಬರ್ತಡೇಗೆ ಉಟ್ಕೊಂಡಿದ್ದೆ, 5 ವರ್ಷದ ಬರ್ತಡೇ ಸೆಲೆಬ್ರೇಷನ್ಗೆ. ಸೊ ಇನ್ನೊಮ್ಮೆ ಅವಾಗನ ಉಟ್ಕೊಂಡಿದ್ದೆ, ಅಷ್ಟು ನೆನಪಿಲ್ಲ. ಇನ್ನೊಮ್ಮೆ ಉಟ್ಕೊಂಡಿನೇನೋ ಒಂದು ಸಲ ಉಟ್ಕೊಂಡಿದ್ದೀನಿ, ನೆನಪಿಲ್ಲ. ಇದ್ರದ್ದು ಏನೋ ಆಗಿಲ್ಲ ಹುಕ್ಸ್, ಬರೀ ಈ ಬ್ಲೌಸ್ ಅಷ್ಟೇ ಆಗ್ಯ ನೋಡ್ರಿ ಹುಕ್ ಎಲ್ಲ ಜಂಗ್ ಬಿಡದ. ಸರಿ, ಎಲ್ಲ ಜೋಡಿಸ್ಕೊಂಡಾಗ. ಸೊ ಇಲ್ಲೊಂದು ಕಂಪಾರ್ಟ್ಮೆಂಟ್ ಐತಿ, ಇಲ್ಲೇ ಓಪನ್ ಮಾಡ್ತೀವಲ್ಲ. ಸೊ ಇಲ್ಲಿ ಮೇನ್ ಫಂಕ್ಷನ್ ಏನದಾವಲ್ಲ ಸೀರೆಗಳು, ಇಲ್ಲಿ ಬರೀ ಸೀರೆಗಳನ್ನು ಇಟ್ಕೊಂಡು ಬಿಡ್ತೀನಿ. ಸರಿ, ಇನ್ನೂ ಒಂದು ಹಿಡಿತೈತೆ ಅಷ್ಟ ಸೀರೆ. ಸರಿ ಕೈತಿ. ಹಸ್ಬೆಂಡು ಇನ್ನೂ ಎಕ್ಸ್ಟ್ರಾ ದೊಡ್ಡದು ಮಾಡ್ಕೋಬೋದಿತ್ತು. ಬ್ಯಾಗ್ ಒಂದು ಸೂಪರಾಗಿ ಚೆನ್ನಾಗೈತಿ. ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೋಬೋದು. ಇವನ್ನ ಇನ್ನೂ ಸಾಫ್ಟ್ ಆಗದವು, ಹೆಂಗೆ ಇಟ್ಕೊಂಡು ಬರ್ತೈತಿ. ಸೊ ಇವನ್ನ ಬಾರ್ಡರ್ ಸೀರೆನ ಇಟ್ಕೊಳ್ತೀವಿ. ಸರಿ, ಬಾರ್ಡರ್ ಸೀರೆನ ಇಲ್ಲಿ ಇಟ್ಕೊಂಡು ಬಾರ್ಡರ್ ಸೀರೆ. ಸೊ ಯಾರ ಫಂಕ್ಷನು ಹಿಂಗೇನಾದ್ರು ಜಾತ್ರೆ ಭಾಳ ದಿನ ಎಲ್ಲರೂ ಹೊಕ್ಕಿವೆ ಅಂತಂದ್ರೆ ಈ ಹೆಣ್ಮಕ್ಳು ಬ್ಯಾಗ್ ಪ್ಯಾಕ್ ಮಾಡಿರುವಾಗ ಸಾಕಾಗಿ ಹೋಗುತ್ತೆ. ಇಡೀ ದಿನ ಹೋಗುತ್ತೆ ನೋಡ್ರಿ. ಯಾವಾಗ ಯಾವ್ನ ಹಾಕ್ಕೊಳೋದು, ಯಾವ ಡ್ರೆಸ್ ಹಾಕ್ಕೊಳೋದು, ಯಾವ ಜ್ಯುವೆಲ್ರಿ ಹಾಕ್ಕೊಳ್ಳೋದು, ಯಾವ ಸೀರೆ ಉಟ್ಕೊಳ್ಳೋದು. ಸೊ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ. ಸೊ ಈ ರೀತಿ ಯಾವುದು. ಸೊ ಹಸ್ಬೆಂಡನ್ನು ಫೋನ್ ಮಾಡಿದ್ರು, ಅನ್ವಿತಂದ ಆನಿವಲ್ ಡೇ ಫಂಕ್ಷನ್ ಮುಗೀತು ನೋಡ್ರಿ. ಇದು ಹಿಡಿಬಿಡ್ಬಿಡೋ. ಹೌದಾ, ಆನ್ಯುವಲ್ ಡೇ ಫಂಕ್ಷನ್ ಮುಗೀತಂತ ಜಲ್ದಿನ ಮುಗ್ಸ್ಯಾರ ನೋಡ್ರಿ. ಇಲ್ಲಿ ಬೆಳಗಾವಿ ಒಳಗೆ ಹೆಂಗೆ ನೈಟ್ 10 ಗಂಟೆ 10:30 ಮಟ ಹೆಂಗಿರ್ತೈತೆ. ಸೊ ಹಂಗೆ ಇರುತ್ತಂತ ಮಾಡಿದ್ದೆ ನಾನು. ಮಧ್ಯಾಹ್ನ 1 ಗಂಟೆಕನ್ನ ಮುಗ್ದೈತೆ ಅಂತ. ಸೊ ಹಸ್ಬೆಂಡನು ವಿಡಿಯೋ ಮಾಡ್ಕೊಂಡಾರ. ಸೊ ಮಾಡ್ಕೊರಿ ಅಂತಂದು ಹೇಳಿದ್ದೆ. ಸೊ ಮಾಡ್ಯಾರ ಅಂತ ಅದನ್ನೆಲ್ಲ ಸೆಂಡ್ ಮಾಡಿಸ್ಕೊಂಡು ಬ್ಲಾಗ್ನಾಗನ ಆ್ಯಡ್ ಮಾಡ್ತೀನಿ. ನಾನು ಹೋಗಿಲ್ಲಲ್ಲ, ಸೊ ನಾನು ನೋಡ್ಬೇಕು ಅನ್ನೋ ಆಸೆ. ಸೊ ನಾನು ವಿಡಿಯೋದಾಗ ನೋಡ್ತೀನಿ ನೋಡ್ರಿ ನಿಮ್ಮಂಗನ. ನೀವು ಹೆಂಗೆ ಬ್ಲಾಗ್ನಾಗ ನೋಡ್ತೀರಿ, ನಾನು ನಿಮ್ಮಂಗನ ಬ್ಲಾಗ್ನಾಗ ನೋಡ್ಬೇಕು. ಈಗ ಎಲ್ಲ ಭಾಳ ದಿನ ಈಗ ಉಟ್ಕೊಂಡು ಎಲ್ಲ ಚೆಕ್ ಮಾಡ್ಕೋಬೇಕು. ಇದನ್ನ ಜಿಪ್ ಐತೆ ನೋಡ್ರಿ, ಎಕ್ಸ್ಟ್ರಾ ತೆಗಿ. ಇದನ್ನ ಎಕ್ಸ್ಟ್ರಾ ಜಿಪ್ ತೆಗಿ, ಅದನ್ನ ಹಿಡ್ಸಾವಲ್ದು. ಇದು ನಿನ್ನ ಡ್ರೆಸ್ ಕೊಡಿ. ಇದು ಅರವಿಂದ್ ಡ್ರೆಸ್. ಹೋದ ವರ್ಷ ನಿಮ್ಮ ಜಿಪ್ ಹೋಗ್ಸಿ ಅಪ್ಪ ತೆಗಿ ಅಂದ್ರೆ ಸರಿ, ನಾನು ತಕ್ಕೊಂತೀನಿ. ಸರಿ ಸೋಳ. ಸೊ ಈಗ ನೋಡ್ರಿ 40% ಅಷ್ಟು ಬ್ಯಾಗ್ ಪ್ಯಾಕಿಂಗ್ ಆಗೈತಿ ಈಗ. ಸೊ ಇನ್ನೊಂದು ಸ್ವಲ್ಪ ಅದಾವ ಐಟಮ್ಸ್ ಇಟ್ಕೋಬೇಕು. ಸೋಪು, ಬ್ರಷು, ಟವಲ್ಲು ಅವನ್ನೆಲ್ಲ ಲಾಸ್ಟ್ ಮೂಮೆಂಟ್ನಾಗ ಇಟ್ಕೊಂಡು. ಇನ್ನು ಬಟ್ಟೆ ಒಣಾಕ್ ಹಾಕಿನಲ್ಲ, ಸೊ ಅವನ್ನ ತಗೋಬೇಕು. ಇನ್ನು ಬ್ಲೌಸ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡ್ರಿ. ಅವಾಗಿನಕ್ಕೂ ಇವಾಗಿನಕ್ಕೂ ಸ್ವಲ್ಪ ದಪ್ಪ ಆಗಿಬಿಟ್ಟೇನಿ. ಸೊ ನೋಡ್ರಿ
ಫಿಟ್ಟಿಂಗ್ ಮಾಡ್ಕೋಬೇಕಾ. ಇಷ್ಟು ದಪ್ಪ ಆಗೀನಿ. ಎಷ್ಟು ಇಂಚ್ ಅಂದ್ರೆ 2 ಇಂಚಷ್ಟು ದಪ್ಪ ಆಗಿ ನೋಡ್ರಿ ಮೊದ್ಲಿನಕ್ಕಿಂತ. ಸೊ ಹೊಲಿಗೆ ಬಿಚ್ಕೋಬೇಕು ಈಗ. ಇನ್ನೆರಡು ಹೊಲಿಗೆನ ಬಿಚ್ಕೋಬೇಕು ಅನ್ಸತ್ತೆ. ನಾನು ಒಂದೊಂದು ಹೊಲಿಗೆ ಬಿಚ್ಚಿದ್ರೆ ಆಗಲ್ಲ, ಅಚ್ಚಿಕೆರಡು ಹೊಲಿಗೆ ಬಿಚ್ಕೋಬೇಕು. ಹಸ್ಬೆಂಡ್ ಅವರು ಡ್ಯಾಮನ್ ಜೊತೆ ಆಯ್ತಲ್ಲ ಫ್ರೆಂಡ್ಸ್. ಸೊ ಅವಾಗ ಈಗ 2.5 ವರ್ಷದಿಂದ ಹಾಕ್ಕೊಂಡಿನಿ ಜಾತ್ರೆಗೆ. ಸೊ ಅವಾಗಿನಕ್ಕೂ ಇವಾಗಿನಕ್ಕೂ ಎಷ್ಟು ಬರಬೇಕು ಅಂತೇಳಿ. ಅದಕ್ಕೆ ಇದು ಕರೆಕ್ಟಾಗೈತೆ. ಯಾಕಂದ್ರೆ ಈಗ 2.5 ವರ್ಷದಿಂದ ಹಾಕ್ಕೊಂಡಿನಲ್ಲ. ಸೊ ಇದು ಆದ್ರೆ ನನ್ನ ಮಗಳಿಂದ ಸಣ್ಣಕ್ಕಿದ್ಲು. ಸೊ ಅವಾಗ ಹೊಲ್ದಿದ್ದಲ್ಲ, ಅವಾಗ ಭಾಳ ತೆಳ್ಳಗಿದ್ದೆ ಬಿಡ್ರಿ, ಕಟ್ಟಿಗೆ ಗತೆ ಇದ್ದೆ. ಈಗ ಇನ್ನೂ ಒಂದು ಸ್ವಲ್ಪ ಹಾಡಾಗಿ ನೋಡುವಂಗೆ ಅದಿನ ಒಂದಿಟ್ಟು. ಅವಾಗ ಭಾಳ ತೆಳ್ಳಗಿದ್ದೆ. ತಿನ್ನ ಇಲ್ಲೋದನ್ನೇ ಏನು. ಇದನ್ನು ಅಷ್ಟ, ಇದನ್ನು ಹಾಕ್ಕೊಂಡಿಲ್ಲ. ತನ್ನ ಬರ್ತಡೆಗೆ 5 ವರ್ಷದಕ್ಕಿಂತ ಹಾಕ್ಕೊಂಡಿದ್ದೆ ಇದನ್ನು. ಇದನ್ನು ಹೊಲಿಗೆ ಬಿಚ್ಕೋಬೇಕು. ಇದು ಎರಡು ಭಾಳ ಬಿಚ್ಕೋಬೇಕು. ಸೊ ಈಗ ನೋಡ್ರಿ ಹಸ್ಬೆಂಡು ಅನ್ವಿತಾ ಆನ್ಯುವಲ್ ಡೇ ಫಂಕ್ಷನ್ದು ವಿಡಿಯೋ ಮಾಡಿದ್ರೆ. ಭಾಳ ವಿಡಿಯೋನ ಮಾಡಿಲ್ಲ ಅದ್ರಾಗ. ಮತ್ತು ಅನ್ವಿತಾ ಎಲ್ಲದಳ ಅಂತಂದು ಫೋಕಸ್ ಮಾಡಿ ವಿಡಿಯೋನ ಮಾಡಿಲ್ಲ ನೋಡ್ರಿ, ಝೂಮ್ ಅದು ಮಾಡಿ. ಸೊ ಎಲ್ಲದಳ ಅಂತೇಳಿ ನನಗಂಕರ ಗೊತ್ತಾಗಲಿಲ್ಲ, ಜಾಸ್ತಿ ವಿಡಿಯೋ ಮಾಡಿಲ್ಲ. ಆ್ಯಂಡ್ ಅನ್ವಿತಾ ಈ ರೀತಿ ರೆಡಿ ಆಗಿದ್ದಾಳೆ ನೋಡ್ರಿ. ಅನ್ವಿತಾನ ಔಟ್ಫಿಟ್ ಇದು ಆನ್ಯುವಲ್ ಡೇ ಫಂಕ್ಷನ್ದು. ನೋಡ್ತಾ ಇರ್ಬೋದು ಹೆಂಗೆ ಕನಕತ್ತಾಳ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇಷ್ಟೇ, ಇದು ಒಂದು ಫೋಟೋದೊಳಗನ ಅನ್ವಿತಾನ ನೋಡೋಂಗಾಗಿದ್ದ. ಡ್ಯಾನ್ಸ್ ಮಾಡೋದ್ರೊಳಗಂಕರ ಎಲ್ಲಿ ಕಾಣಿಲ್ಲ ಬಿಡ್ರಿ. ನಾನು ಎಷ್ಟು ಒಂದು 8-10 ಸಲ ನೋಡಿದೆ, ಎಲ್ಲ ಒಂದು ಸ್ವಲ್ಪ ಕಾಣಿಸ್ತಾಳಣ್ಣ ಅಂತಂದು ಕಾಣಿಸ್ಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಈಗ ಮದುವೆ ಇರಲಿಲ್ಲ ಅಂದಿದ್ರೆ ನಾನು ಹೋಗಿರ್ತಿದ್ದೆ ನೋಡ್ರಿ. ನಾನು ಹೋಗಿ ನೋಡಿರ್ತಿದ್ದೆ. ಏನು ಮಾಡೋದು, ಎಲ್ಲ ಒಂದೇ ಟೈಮಿಗೆ ಬಂದುಬಿಟ್ಟವು.